morning friends. Today we are going to continue bits of spoken English to 200. It means in ಕನ್ನಡ ಮಾತನಾಡುವ ಇಂಗ್ಲೀಷು ಪದಗಳು 200 ಅಂದರೆ 200 ಶಬ್ದಗಳು 200 ವಾಕ್ಯಗಳಿವೆ. ಅವುಗಳು ಗೊತ್ತಿದ್ರೆ ನಿಮಗೆ ಇಂಗ್ಲೀಷು ಸರಳವಾಗಿ ಹೇಳಲಿಕ್ಕೆ ಬರುತ್ತೆ, ತಿಳ್ಕೊಳ್ಳೋಕೆ ಬರುತ್ತೆ. ಕೇವಲ 200 ಇಂಗ್ಲೀಷು ವಾಕ್ಯಗಳು ಓದಿದ್ರೆ ನೀವು ಇನ್ನೊಬ್ಬರ ಜೊತೆ ಮಾತಾಡ್ಬೋದು, ಬರೀಬೋದು, ಓದ್ಬೋದು ಅಂತ ಹೇಳ್ತಾ ಇದ್ದೀನಿ. ಇಫ್ ಯು ಲರ್ನ್ these 200 English sentences, you can easily communicate with anyone. In simple words, I can say, if you know 200 English sentences, you can easily manage to do anything. Obviously, it must be in English. With a brief introduction about bits of spoken English 200, I am going to continue with the new sentences and of course their meanings in Kannada. Obviously, the discussion between speaker 1 and speaker 2 continues. At the beginning, speaker 1 says, I haven't read any Prajwal's novels. Here you can say either I haven't or I have not. You can use both. You must use either I haven't or I have not. Therefore, I repeat again the sentence. Speaker 1 says, I haven't read any Prajwal's novels. It means in Kannada, ಪ್ರಜ್ವಲ್ನ ಯಾವ ಕಾದಂಬರಿಯನ್ನು ನಾನು ಓದಿಲ್ಲ ಅಂತ ಆಗುತ್ತೆ. ರೆಸ್ಪಾನ್ಸ್ ಆಫ್ ಸ್ಪೀಕರ್ 2 ಟು ಸ್ಪೀಕರ್ 1 ಈ ದ್ಯಾಟ್ ಐ ಟು ನಾಟ್ ರೆಡ್. ಅದಕ್ಕೆ ಪ್ರತಿಕ್ರಿಯೆಯಾಗಿ ಸ್ಪೀಕರ್ 2 ಅಂದರೆ ಮಾತುಗಳ 2 ಹೇಳ್ತಾ ಇದ್ದಾರೆ. ಐ ಟು ನಾಟ್ ರೆಡ್. ಇಲ್ಲಿ ರೀಡ್ ಅಂದ್ರೆ ಒಂದೇ, ರೆಡ್ ಅಂದ್ರೆ ಒಂದೇ, ಸ್ಪೆಲ್ಲಿಂಗ್ ಸೇಮ್ ಇರುತ್ತೆ, ಪ್ರೊನೌನ್ಸಿಯೇಷನು ಅಷ್ಟೇ ನೋಡಬೇಕಾಗುತ್ತೆ. ಐ ಟು ನಾಟ್ ರೀಡು ಅಂದರೆ ಕನ್ನಡದಲ್ಲಿ ನಾನು ಓದಿಲ್ಲ ಅಂತ ಆಗುತ್ತೆ. ಇಲ್ಲಿ ರೀಡು ಅನ್ನೋದು ಪ್ರೆಸೆಂಟ್ ಟೆನ್ಸು, ರೀಡು ಅನ್ನೋದು ಪಾಸ್ಟ್ ಟೆನ್ಸ್ ಆಗುತ್ತೆ. ರೀಡು ಅಥವಾ ರೆಡ್ಡು ಪಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ. ಸ್ಪೆಲ್ಲಿಂಗ್ ಮಾತ್ರ ಸೇಮ್ ಇದೆ, ಸ್ಪೆಲ್ಲಿಂಗು ಯಾವುದೇ ಬದಲಾವಣೆ ಆಗಲ್ಲ. ಬೇಸು, ಆನು, ಕಂಡೀಷನ್ನು, ಸಿಚುವೇಷನ್ನು, ಯು ಹ್ಯಾವ್ ಟು ಸೇ ಯು ಹ್ಯಾವ್ ಟು ಯೂಸು ರೀಡು, ರೆಡ್, ರೈಟ್ ಅಗೈನ್. ನೆಕ್ಸ್ಟು ಕನ್ವರ್ಸೇಷನು ಬಿಟ್ವೀನು S1 and S2. Here at the beginning, S1 says, what kind of eggs do you want to eat? I repeat again, what kind of eggs do you want to eat? Boiled or fried? ಅದನ್ನೇ ಕನ್ನಡ ಹೇಳ್ತಾ ಇದ್ದೀನಿ. ನಿನಗೆ ತಿನ್ನಲು ಯಾವ ಥರದ ಮೊಟ್ಟೆ ಬೇಕು ಅಂತ ಕೇಳ್ತಾ ಇರೋದು. ಅದಕ್ಕೆ ಕೇಳ್ತಾ ಇದ್ದಾರೆ ಬೇಯಿಸಿದ್ದ ಅಥವಾ ಆಮ್ಲೆಟ್ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಸ್ಪೀಕರ್ 2 ಹೇಳ್ತಾ ಇದ್ದಾರೆ, ಐ ವಾಂಟ್ ಟು ಈಟ್ ಓನ್ಲಿ ಫ್ರೈಡ್. ಅಂದರೆ ಅರ್ಥ ನಾನು ಆಮ್ಲೆಟು ತಿನ್ನುವುದು ಇಷ್ಟ ಅಂತ ಆಗುತ್ತೆ. ಇಲ್ಲಿ ಸ್ಪೀಕರ್ 1 ಕ್ವಶನ್ ಮಾಡ್ತಾ ಇದ್ದಾರೆ, ಸ್ಪೀಕರ್ 2 ಆನ್ಸರ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಳ್ಳಿ. ನೆಕ್ಸ್ಟ್ ಕನ್ವರ್ಸೇಷನು ಬಿಟ್ವೀನು ಸ್ಪೀಕರ್ 1 and ಸ್ಪೀಕರ್ 2. Here ಸ್ಪೀಕರ್ 1 says, I can whistle through my fingers. Can you hear? Sorry, that is can you. Only question. Dear not required. Should not use dear. It is the typing mistake. It must be can you. That's all. I tell the same thing once again. I can whistle through my fingers. Can you? It means in Kannada, ನಾನು ನನ್ನ ಬೆರಳಿನಿಂದ ಸಿಳ್ಳೆ ಹೊಡೆಯಬಲ್ಲೆ. ನಾನು ನನ್ನ ಬೆರಳಿನಿಂದ ಸಿಳ್ಳೆ ಹೊಡೆಯಬಲ್ಲೆ, ನೀನು ಮಾಡಬಲ್ಲೆಯಾ ಅಂತ ಕೇಳ್ತಿರೋದು. ಅದಕ್ಕೆ ಸ್ಪೀಕರ್ 2 ಹೇಳ್ತಾ ಇರೋದು ಐ ಕಾಂಟ್ ಅಂದರೆ ನನಗೆ ಆಗೋದಿಲ್ಲ ಅಂತ ಆಗುತ್ತೆ. ಅಂದರೆ ಮೋಸ್ಟ್ಲಿ ಸ್ಪೀಕರ್ 2ಗೆ ಗೊತ್ತಿಲ್ಲ ಅಂತ ಅಂದ್ಕೊಳ್ಳಿ. ನೆಕ್ಸ್ಟು ಕನ್ವರ್ಸೇಷನು ಬಿಟ್ವೀನ್ ಸ್ಪೀಕರ್ 1 and ಸ್ಪೀಕರ್ 2. ದಟ್ ಇಸ್ ದ ಬಿಗಿನಿಂಗು. ಸ್ಪೀಕರ್ 1 says, we haven't paid the rent. No, we will. I repeat again. No, we have not paid the rent. No, we will. That means in Kannada, ನಾವು ಬಾಡಿಗೆ ಕೊಟ್ಟಿಲ್ಲ,
ಈಗ ನಾವು ಕೊಡ್ತೀವಿ ಅಂತ ಆಗುತ್ತೆ. ಅದಕ್ಕೆ ಸ್ಪೀಕರ್ ಟು ಹೇಳ್ತಾ ಇರೋದು ಎಸ್ ಯು ಕ್ಯಾನ್ ಅಂದರೆ ಅರ್ಥ ಕನ್ನಡದಲ್ಲಿ ನೀವು ನೀವು ಕೊಡಬಹುದು ಅಂತ ಆಗುತ್ತೆ. ಇಲ್ಲಿ ಸ್ಪೀಕರ್ ಒನ್ನು ಅಂದರೆ ಬಾಡಿಗೆದಾರ ಅಂತ ಆಗುತ್ತೆ. ಸ್ಪೀಕರ್ ಟು ಮೋಸ್ಟ್ಲಿ ಓನರು ಅಂತ ಆಗುತ್ತೆ. ಸ್ಪೀಕರ್ ಒನ್ನು ಈಸು ಟೆನೆಂಟು, ಸ್ಪೀಕರ್ ಟು ಈಸ್ ಓನರು. ಅಗೇನ್ ವಿ ಆರ್ ಮೂವಿಂಗ್ ಟು ನೆಕ್ಸ್ಟ್ ಸೆಂಟೆನ್ಸು ದಟ್ ಈಸು ಓನ್ಲಿ ಯು ಶುಡ್ ನೋ ಅಂದರೆ ಒಂದೇ ಒಂದು ಸೆಂಟೆನ್ಸ್ ಹೇಳ್ತಾ ಇದ್ದೀನಿ. ಇಲ್ಲಿ ನೀವು ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಸ್ಪೀಕರ್ ಒನ್ ಹೇಳ್ತಾ ಇರೋದು ಲುಕ್ಸ್ ಜಸ್ಟ್ ಲೈಕ್ ಈಸ್ ಫಾದರ್. ಮತ್ತೊಮ್ಮೆ ರಿಪೀಟ್ ಅಗೈನ್, ಲುಕ್ಸ್ ಜಸ್ಟ್ ಲೈಕ್ ಈಸ್ ಫಾದರ್ ಅಂದರೆ ಅವನು ತನ್ನ ತಂದೆಯಾಗಿ ಕಾಣ್ತಾನದಾಗುತ್ತೆ. ನೆಕ್ಸ್ಟು ಕನ್ವರ್ಸೇಷನು ಬಿಟ್ವೀನು ಸ್ಪೀಕರ್ ಒನ್ ಆ್ಯಂಡ್ ಸ್ಪೀಕರ್ ಟು ಈಸ್ ಗೋಯಿಂಗ್ ಆನ್. ಹಿಯರ್ ಸ್ಪೀಕರ್ ಒನ್ ಸೇಸ್ ಒನ್ ಈಸ್ ಕಮಿಂಗ್, ವೆನ್ ಈಸ್ ಹೀ ಕಮಿಂಗ್ ಅಂದರೆ ಅವನು ಯಾವಾಗ ಬರ್ತಿದ್ದಾನೆ ಅಂತ ಆಗುತ್ತೆ. ಅದಕ್ಕೆ ಸ್ಪೀಕರ್ ಟು ಹೇಳ್ತಾ ಇರೋದು ಕಮಿಂಗು ಟುಮಾರೋ ಅಂದರೆ ನಾಳೆ ಬರ್ತಾನೆ ಅಂತ ಆಗುತ್ತೆ. ಈಗ ಒನ್ಸ್ ಅಗೇನ್ ಕನ್ವರ್ಸೇಷನ್ ಬಿಟ್ವೀನ್ ಸ್ಪೀಕರ್ ಒನ್ ಆ್ಯಂಡ್ ಸ್ಪೀಕರ್ ಟು ಗೋಯಿಂಗ್ ಆನು. ಹಿಯರ್ ಸ್ಪೀಕರ್ ಒನ್ ಸೇಸ್ ಡು ಯು ರಿಮೆಂಬರ್ ಮೀ ಅಂದರೆ ಕನ್ನಡದಲ್ಲಿ ನನಗೆ ನನ್ನ ಜ್ಞಾಪಕವಿದೆಯೇ ಅಂತ ಕೇಳಿರೋದು. ಅದಕ್ಕೆ ಸ್ಪೀಕರ್ ಟು ಹೇಳ್ತಾ ಇರೋದು ಅಫ್ಕೋರ್ಸ್ ಬಟ್ ಫಾರ್ಗಾಟನ್ನು ಯುವರ್ ನೇಮ್ ಅಂದರೆ ಖಂಡಿತ ನಿಮ್ಮ ಹೆಸರನ್ನು ಮರೆತು ಹೋಗಿದ್ದೇನೆ ಅಂತ ಆಗುತ್ತೆ. ಇಲ್ಲಿ ಫಾರ್ಗಟ್ಟು ಅನ್ನೋದು ಪ್ರೆಸೆಂಟ್ ಟೆನ್ಸು, ಫಾರ್ಗಾಟು ಪಾಸ್ಟ್ ಟೆನ್ಸು, ಫಾರ್ಗಾಟನು ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಸ್ಪೀಕರ್ ಒನ್ನು ಆ್ಯಂಡ್ ಸ್ಪೀಕರ್ ಟು ಬೋತ್ ಆರು ವೆಲ್ ನೋನು ಬಿಫೋರ್ ಸಮ್ ಇಯರ್ಸ್ ಬ್ಯಾಕು ಬಟ್ ನೋ ಸ್ಪೀಕರ್ ಟು ಫಾರ್ಗಟ್ his name I can say. One more sentence is there, is only you can use it ಅಂದರೆ ಒಂದೇ ಒಂದು ಸೆಂಟೆನ್ಸ್ ಇದೆ, ಇದನ್ನು ನೀವು ಉಪಯೋಗ ಮಾಡ್ಕೋಬೋದು ಹೇಳ್ತಾ ಇದ್ದೀನಿ. ವಂಡರ್ ವಾಟ್ ಶಿ ವಿಲ್ ಬಿ ಡೂಯಿಂಗು ಅಂದರೆ ಅವಳು ಏನು ಮಾಡ್ತಾಳೋ ಅಂತ ಹೇಳಲಿಕ್ಕೆ ಹೇಳಬೇಕು. ವಂಡರ್ ವಾಟ್ ಶಿ ವಿಲ್ ಬಿ ಡೂಯಿಂಗ್ ಅಂತ ಹೇಳ್ಬೇಕಾಗುತ್ತೆ. ಒನ್ ಮೋರ್ ಕನ್ವರ್ಸೇಷನು ಬಿಟ್ವೀನ್ ಸ್ಪೀಕರ್ ಒನ್ ಆ್ಯಂಡ್ ಸ್ಪೀಕರ್ ಟು. ಹಿಯರ್ ಸ್ಪೀಕರ್ ಒನ್ ಸೇಸ್ ಯು ರೆಡಿ, ಅದಕ್ಕೆ ಕನ್ನಡದಲ್ಲಿ ಸಿದ್ಧವಾಗಿದ್ದೀರಾ ಅಂತ ಹೇಳ್ತಾರದು. ಅದಕ್ಕೆ ಸ್ಪೀಕರ್ ಟು ರೆಡಿ ಅಂದರೆ ಸಿದ್ಧವಾಗಿದೆ ಅಂತ ಆಗುತ್ತೆ, ಸಿದ್ಧವಾಗಿದ್ದೇನೆ ಅಂತ ಆಗುತ್ತೆ. ನೆಕ್ಸ್ಟ್ ಕನ್ವರ್ಸೇಷನ್ ಬಿಟ್ವೀನ್ ಸ್ಪೀಕರ್ ಒನ್ ಆ್ಯಂಡ್ ಸ್ಪೀಕರ್ ಟು ಈಸ್ ಹಿಯರ್. ಸ್ಪೀಕರ್ ಒನ್ ಸೇಸ್ ದೇರ್ ಈಸ್ ಎ ಲೆಟರ್ ಫಾರ್ ಯು ಅಂದರೆ ಕನ್ನಡದಲ್ಲಿ ನಿಮಗೊಂದು ಪತ್ರ ಬಂದಿದೆ ಅಂತ ಆಗುತ್ತೆ. ಅದಕ್ಕೆ ಸ್ಪೀಕರ್ ಟು ರಿಪ್ಲೈ ಮಾಡ್ತಿರೋದು ವೇರ್ ಇಸ್ ಇಟ್ ಅದು ಹೇಳಿದೆ ಅಂತ ಕೇಳ್ತಿರೋದು. ಅದಕ್ಕೆ ಸ್ಪೀಕರ್ 3 ಹೇಳ್ತಾ ಇದೆ ಹಿಯರ್ ಇಟ್ ಈಸ್ ಅಂದರೆ ಇಲ್ಲಿ ಕನ್ವರ್ಸೇಷನ್ನು ಬಿಟ್ವೀನ್ ಸ್ಪೀಕರ್ ಒನ್, ಸ್ಪೀಕರ್ ಟು ಆ್ಯಂಡ್ ಸ್ಪೀಕರ್ 3 ಅಂದರೆ 3 ಜನ ಮಾತಾಡ್ತಿದ್ದಾರೆ ಅಂತ ಅಂದ್ಕೊಳ್ಳಿ. ಸ್ಪೀಕರ್ ಒನ್ನು ಹೇಳ್ತಿರೋದು ಸ್ಪೀಕರ್ ಟು ಅವ್ರದ್ದಿರಬೇಕು, ಅದಕ್ಕೆ ಇಲ್ಲಿಂದ ಕೇಳ್ತಾ ಇದ್ದಾರೆ. ಅದಕ್ಕೆ ಸ್ಪೀಕರ್ 3 ಕೈಲಿ ಇಟ್ಕೊಂಡಿದ್ದಾರೆ ಅಂದ್ಕೊಳ್ಳಿ. ಅದಕ್ಕೆ ಹೇಳ್ತಿರೋದು ಹಿಯರ್ ಇಟ್ ಈಸ್ ಅಂದರೆ ಅದು ಇಲ್ಲಿದೆ ಅಂತ ಹೇಳ್ಬೇಕಾಗುತ್ತೆ. ಇಲ್ಲಿ ಕನ್ವರ್ಸೇಷನು ಬಿಟ್ವೀನ್ ಸ್ಪೀಕರ್ ಒನ್, ಸ್ಪೀಕರ್ ಟು ಆ್ಯಂಡ್ ಸ್ಪೀಕರ್ 3 ಗೋಯಿಂಗ್ ಆನ್. ಅಂದರೆ ನೀವೇ ಇದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸ್ಪೀಕರ್ ಒನ್ ಅಂದರೆ ನೀವೇ ಅಂದ್ಕೊಳ್ಳಿ ಹೇಳ್ತಾ ಇದ್ದೀನಿ. ಸ್ಪೀಕರ್ ಒನ್ ಹೇಳ್ತಾ ಇರೋದು ಹೋಪ್ ಟು ಸಿ ಯು ಸೂನ್, ಹೋಪ್ ಟು ಸಿ ಯು ಸೂನ್ ಅಂದರೆ ಇನ್ನನ್ನು ಆದಷ್ಟು ಬೇಗ ನೋಡುತ್ತೇನೆ ಅಂತ ಆಗುತ್ತೆ. ನೆಕ್ಸ್ಟ್ ಒನ್ನು ಸ್ಪೀಕರ್ ಒನ್ನು ಅಂದರೆ ನೀವು ಅಂದ್ಕೊಳ್ಳಿ ಲುಕ್ಸ್ ಲೈಕ್ ರೈನ್ ಅಂದರೆ ಮಳೆ ಬರುವ ಹಾಗೆ ಕಾಣಿಸ್ತದೆ ಅಂತ ಆಗುತ್ತೆ. ಸ್ಪೀಕರ್ ಒನ್ನು ಅಂದರೆ ನೀವು ಅಂದ್ಕೊಳ್ಳಿ ಹ್ಯಾವ್ ಟು ವೇಟ್ ಎ ಬಿಟ್ ಅಂದರೆ ಸ್ವಲ್ಪ ಕಾಯಬೇಕಾಗುತ್ತದೆ ಅಂತ ಆಗುತ್ತೆ. ಅಂದರೆ ನಿಮಗೆ ಯಾರೋ ಫ್ರೆಂಡ್ಸ್ ವೇಟ್ ಮಾಡ್ತಿದ್ದಾರೆ, ಅವ್ರಿಗೆ ಹೇಳ್ತಿರೋದು ಸ್ವಲ್ಪ ಕಾದ ಮೇಲೆ ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳೋಕ್ಕಾಗುತ್ತೆ.
ನೆಕ್ಸ್ಟ್ ಒನ್ ಇದು ಸ್ಪೀಕರ್ ಒನ್ ಸೇಸ್ ಕೀಪಿಂಗ್ ವೆಲ್ ಐ ಹೋಪ್. ಅಂದರೆ ನೀವು ಹೇಳ್ತಿರೋದು ಕೀಪಿಂಗ್ ವೆಲ್ಲು ಐ ಹೋಪ್ ಅಂದರೆ ಚೆನ್ನಾಗಿರುವೆಂದು ಅಂದುಕೊಂಡಿದ್ದೇನೆ. ನೀವು ಚೆನ್ನಾಗಿರುವರೆಂದು ಅಂದುಕೊಂಡಿದ್ದೇನೆ ಅಂತ ಹೇಳೋಕ್ಕಾಗುತ್ತೆ. ಹಾಗೆ ಇನ್ನೊಂದು ಸ್ಪೀಕರ್ ಒನ್ ಸೇಸು ಅಂದರೆ ನೀವು ಹೇಳ್ತಿರೋದು ಕ್ವಶನ್ ಮಾಡ್ತಿರೋದು ಯು ಹ್ಯಾಡ್ ಬಾತ್ ಅಂದರೆ ನಿಮ್ಮ ಸ್ನಾನ ಆಗಿದೆಯಾ ಅಂತ ಕೇಳೋಕ್ಕಾಗುತ್ತೆ. ಹಿಯರ್ ಐ ಟೋಲ್ಡ್ ಎವ್ರಿಥಿಂಗು ಯು ಕ್ಯಾನ್ ಯೂಸ್ ಇಟ್ ಅಂದರೆ ಇಲ್ಲಿ ಹಿಡಿದ ಎಲ್ಲ ಸೇರಿಸು ನೀವು ಹೇಳ್ಕೋಬೋದು, ನೀವು ಕೇಳ್ಬೋದು ಅಂತ ಹೇಳ್ತಾಯಿದ್ದೀನಿ. ಇಲ್ಲಿ ಸ್ಪೀಕರ್ ಒನ್ನು ಆ್ಯಂಡ್ ಸ್ಪೀಕರ್ ಟು ಅಂತ ಹೇಳಿದ ಡೈರೆಕ್ಟ್ ಒಬ್ಬರು ಹೇಳ್ತಾರೆ ಅಂದರೆ ನೀವು ಅನ್ಕೋಬೋದು, ನೀವು ಹೇಳ್ಬೋದು ಅಂತ ಹೇಳ್ತಾಯಿದ್ದೀನಿ. ಹಾಗೆ ಜೊತೆಗೆ ಈ ಹೊತ್ತಿಗೆ ಇಷ್ಟು ಸಾಕು ಅಂತ ಹೇಳ್ತಾಯಿದ್ದೀನಿ. ಆದರೆ ಮುಂದಿನ ವೆನ್ಸ್ಡೇ ಅಂದರೆ ಬುಧವಾರ ಸಿಗೋಣ. ಆಗ ಮತ್ತೊಮ್ಮೆ ಬಿಟ್ಸ್ ಆಫ್ ಸ್ಪೋಕನ್ ಇಂಗ್ಲೀಷು ಅಂದರೆ ಚಿಕ್ಕ ಸಂಭಾಷಣೆಯನ್ನು ತಿಳಿಯೋಣ ಮತ್ತು ಕಲಿಯೋಣ. ನೋಡ್ತಾಯಿರೋರು ಪೂರ್ತಿಯಾಗಿ ನೋಡಿ ಅಂದರೆ ಗೊತ್ತಾಗುತ್ತೆ. ತಿಳ್ಕೊಂಡಾದ್ಮೇಲೆ ಗೊತ್ತಾಗ್ತಾ ಕೊನೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಹಾಯ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ತಿಳ್ಕೊತಾ ಇದ್ದೀನಿ, ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಅಷ್ಟು ಮಾಡಿ. ಮೈ ಲಾಸ್ಟ್ ಸೆಂಟೆನ್ಸ್ ಈಸ್ ದ್ಯಾಟ್ ಥ್ಯಾಂಕ್ ಯು ಮಚ್, ಬಾಯ್, ಟೇಕ್ ಕೇರ್, ಸಿ ಯು ಸೂನ್ ಬೈ Saturday.